ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಆದರೆ ಬಿಜೆಪಿಗೆ ಈಗ ಬಿಸಿ ತುಪ್ಪವಾಗಿ ಕಾಡ್ತಾ ಇರೋದು ಅನಂತಕುಮಾರ್ ಹೆಗಡೆ ಅವರ ತಟಸ್ಥ ನಿಲುವು. ಇನ್ನೊಂದು ಕಡೆಗೆ ರಾಜ್ಯಸಭೆ ಚುನಾವಣೆ ಸಂದರ್ಭದಲ್ಲಿ ಕೈಕೊಟ್ಟಿದ್ದಂತಹ ಶಿವರಾಮ್ ಹೆಬ್ಬಾರ್ ಕೂಡ ಈ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಪರವಾಗಿ ಕೆಲಸ ಮಾಡೋದು ಡೌಟು ಎನ್ನಲಾಗ್ತಾ ಇದೆ. ಹಾಗಾದ್ರೆ ಈ ಇಬ್ಬರ ಮನವೊಲಿಕೆಯಲ್ಲಿ ಬಿಜೆಪಿ ಇಲ್ಲಿ ತನಕ ವಿಫಲವಾಯ್ತಾ? ಯಾಕೆ ವಿಫಲವಾಗಿದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಬಿಜೆಪಿಗೆ ಶಾಕ್ ಮೇಲೆ ಶಾಕ್ ಕೊಟ್ಟ ಜನನಾಯಕರು ಅನಂತಕುಮಾರ್ ಹೆಗಡೆ. ಹೆಬ್ಬಾರ್ ಮೌನ. ಕಾಗೇರಿ ಪರ ಪ್ರಚಾರಕ್ಕೆ ಬಾರದ ಹೆಬ್ಬಾರ್ ಹೆಗಡೆ. ಹಲವು ಗೊಂದಲಗಳ ನಡುವೆ ಉತ್ತರ ಕನ್ನಡ ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿಯ ಘೋಷಣೆ ಮಾಡಿದ ಬೆನ್ನಲ್ಲೇ ಬಿಜೆಪಿ ಪಾಳೆಯದಲ್ಲಿ ಘೋಷಿತ ಅಭ್ಯರ್ಥಿ ಕಾಗೇರಿ ವಿರುದ್ಧ ಅಸಮಾಧಾನ ಹೊಗೆಯಾಡ್ತಾ ಇದೆ. ಹಾಲಿ ಸಂಸದ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಕೈತಪ್ಪಿದ ಬೆನ್ನಲ್ಲೇ ಅಸಮಾಧಾನದಿಂದ ಕಾಗೇರಿ ವಿರುದ್ಧ ತೊಡೆತಟ್ಟಿದ್ದು ಸಂಧಾನಕ್ಕೂ ಸಹ ಒಪ್ಪದೆ ಅಂತರವನ್ನ ಕಾಯ್ದುಕೊಂಡು ಭೂಗತವಾಗಿದ್ದಾರೆ. ಇನ್ನು ಯಲ್ಲಾಪುರದ ಶಾಸಕ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ಗೆ ಸೇರಲು ತುದಿಗಾಲಿನಲ್ಲಿ ನಿಂತಿದ್ದು ಬಿಜೆಪಿ ಅಭ್ಯರ್ಥಿಯ ಪರ ಪ್ರಚಾರವನ್ನು ನಡೆಸದೆ ಯಾರ ಕೈಗೂ ಸಿಗದೇನೆ ದೂರ ಉಳಿಲಿಕ್ಕೆ ಸೂಚಿಸಿದ್ದಾರೆ. ಕಾಂಗ್ರೆಸ್ ನಾಯಕರೊಂದಿಗೆ ಓಡಾಡ್ತಾ ಇರುವ ಹೆಬ್ಬಾರ್ ಇನ್ನೇನು ಕಾಂಗ್ರೆಸ್ ಸೇರ್ತಾರೆ ಎನ್ನುವ ಹಂತದಲ್ಲಿ ಅವರ ವಿರುದ್ಧ ಕಾಂಗ್ರೆಸ್ನಲ್ಲಿ ವಿರೋಧ ವ್ಯಕ್ತವಾಗಿದೆ. ಕಾಂಗ್ರೆಸ್ ಕಚೇರಿಯಲ್ಲಿ ಪೋಸ್ಟರ್ ಅನ್ನು ಅಂಟಿಸಿ ನಾಯಕರ ಸಭೆಯಲ್ಲಿ ವಿರೋಧ ಸಹ ವ್ಯಕ್ತಪಡಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಹೆಬ್ಬಾರ್ ಸದ್ಯ ತಟಸ್ಥರಾಗಿರಲಿಕ್ಕೆ ತೀರ್ಮಾನಿಸಿದ್ದು ಬಿಜೆಪಿ ಅಭ್ಯರ್ಥಿಯ ಪರ ಪ್ರಚಾರ ಮಾಡಬೇಕಾ ಬೇಡವಾ ಎಂಬ ತೀರ್ಮಾನ ಶೀಘ್ರವೇ ಮಾಡ್ತೇನೆ ಅಂತ ಜಾರಿಕೊಂಡಿದ್ದಾರೆ. ಈಗ ಅಭ್ಯರ್ಥಿ ಆಗಿದ್ದಾರೆ, ಮುಂದೆ ಏನು ಸರ್? ಕೆಲಸ ಮಾಡ್ತೀರಿ? ಕೆಲಸ ಮಾಡ್ತಾರೆ, ಅವ್ರು ಮಾಡ್ತಾರೆ. ನಿಮ್ಮ ನಿರ್ಣಯ ಏನು ಅಂತ ಸರ್? ಬಿಜೆಪಿಲಿ ಇದು ಮಾಡ್ತಾರೆ, ಕಾಂಗ್ರೆಸ್ನಲ್ಲಿ ಹೇಳ್ತೀನಿ. ಇನ್ನು ಹೇಳೋದು ಉಂಟು ಸರ್. ಸದ್ಯ ಬಿಜೆಪಿಯ ಶಾಸಕ ಶಿವರಾಮ್ ಹೆಬ್ಬಾರ್ ಬೆಂಬಲಿಗರು ಶೀಘ್ರವಾಗಿಯೇ ಕಾಂಗ್ರೆಸ್ಗೆ ಸೇರ್ಪಡೆಯಾಗಲಿದ್ದಾರೆ. ಮೊನ್ನೆ ಕುಮಟಾದಲ್ಲಿ ನಡೆದ ಲೋಕಸಭಾ ಚುನಾವಣಾ ಪೂರ್ವ ಕಾರ್ಯಕರ್ತರ ಸಭೆಯಲ್ಲಿ ಕೆಪಿಸಿಸಿ ರಾಜ್ಯಾಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಹ ಪಕ್ಷದ ನಿಲುವಿಗೆ ಬದ್ಧರಾಗಿ ಯಾರೇ ಬಂದರೂ ಅವರನ್ನು ನಾವು ಸೇರಿಸಿಕೊಳ್ತೇವೆ, ಕಾರ್ಯಕರ್ತರು ವಿರೋಧ ಮಾಡಬಾರದು, ಉತ್ತರ ಕನ್ನಡ ಲೋಕಸಭೆಯ 8 ಸೀಟ್ನಲ್ಲಿ 5ರಲ್ಲಿ ನಾವು ಗೆದ್ದಿದ್ದೇವೆ, ನಾವು ತಪ್ಪು ಹೆಜ್ಜೆ ಇಟ್ಟಿದ್ದೇವೆ ಅಂತೇಳಿ ಹೆಬ್ಬಾರ್ ಅವರಿಗೆ ಈಗ ಜ್ಞಾನೋದಯವಾಗಿದೆ. ಹೆಬ್ಬಾರ್ ಅವರನ್ನ ಪಕ್ಷಕ್ಕೆ ಕರೆದುಕೊಳ್ಳುವ ಬಗ್ಗೆ ಈ ರೀತಿ ಹೇಳುವ ಮೂಲಕ ಸುಳಿವನ್ನ ಕೊಟ್ಟಿದ್ದಾರೆ. ಈ ಲೋಕಸಭಾ ಕ್ಷೇತ್ರದಲ್ಲೇ ಇಲ್ಲೇ ಎಷ್ಟು ಗೆದ್ದಿದ್ದೀವಿ? 8ರಲ್ಲಿ 5, 3 ಸೋತಿದ್ದೀವಿ. ಇನ್ನೊಂದು ಸೀಟು ಹಿಂಗಿದೆ, 6ನೇ ಸೀಟ್. ನಾನು ಇದೊಂದು ಚರ್ಚೆ ಮಾಡ್ಬೋದು, ಏರ್ಪಾಡಿಲ್ಲ. ನಾನು ಹೇಳಿದ್ರೆ ಡಿಫೆಕ್ಷನ್ ಆಗ್ಬಿಡ್ತದೆ, ತೆಗೆದಕ್ಕೆ ಹೋಗಲ್ಲ. ಇನ್ನೊಂದು ಸೀಟು ಅವರೇ ತೀರ್ಮಾನ ಮಾಡ್ಕೊಂಡಿದ್ದಾರೆ. ನಾನು ತಪ್ಪು ಹೆಜ್ಜೆ ಇಟ್ಟೆ ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅವ್ರು ಒಳ್ಳೇದಾಗಲಿ ಅಂತ ಚರ್ಚೆ ಮಾಡಕ್ ಹೋಗುದು. ಸದ್ಯ ಯಲ್ಲಾಪುರ ಬಿಜೆಪಿ ಶಾಸಕ ಹೆಬ್ಬಾರ್ಗೆ ಕಾಂಗ್ರೆಸ್ಗೆ ಬರಲಿಕ್ಕೆ ಕಾರ್ಯಕರ್ತರ ವಿರೋಧ ವ್ಯಕ್ತವಾಗಿದ್ರೂ ಸಹ ಶೀಘ್ರದಲ್ಲಿಯೇ ಕೈ ಹಿಡಿಲಿಕ್ಕೆ ಹೆಬ್ಬಾರ್ ಸಿದ್ಧವಾಗಿದ್ದು ಇದರ ಮೊದಲ ಹೆಜ್ಜೆಯಾಗಿ ಬಿಜೆಪಿ ಅಭ್ಯರ್ಥಿಯ ಪರ ಪ್ರಚಾರಕ್ಕೆ ಬಾರದೆ ಪಕ್ಷದ ಸಭೆಗೂ ಭಾಗವಹಿಸದೆ ದೂರ ಉಳಿದಿದ್ದಾರೆ. ಇದಲ್ಲದೆ ಸಂಸದ ಅನಂತಕುಮಾರ್ ಹೆಗಡೆ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಸಹ ಪ್ರಚಾರಕ್ಕೆ ಬಾರದೆ ತಟಸ್ಥವಾಗಿದ್ದು ಜಿಲ್ಲಾ ಬಿಜೆಪಿಗೆ ಇದು ನುಂಗಲಾರದ ಬಿಸಿ ತುಪ್ಪವಾಗಿದೆ. ಕ್ಯಾಮರಾಮನ್ ಸುರೇಂದ್ರ ಜೊತೆಗೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.